ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಜಾತ್ರೆಯ ಸಮಯದಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಂಜಲು ಎಲೆನ ತಲೆ ಮೇಲಿಟ್ಕೊಂಡು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡುವ ಪ್ರತೀತಿ ಇಂದಿಗೂ ಇದೆ. 3 ಮಾಸಗಳ ಷಷ್ಠಿಯಂದು ಅನ್ನದ ರಾಶಿಯ ಮೇಲೆ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸುವ ಪ್ರತೀತಿ ಇಂದಿಗೂ ಇದೆ. ಪೂಜೆಯ ನಂತರ ನಾಗರಹಾವು ಅನ್ನದ ರಾಶಿಯ ಮೇಲೆ ಹರಿದು ಹೋಗುವ ಗುರುತನ್ನು ವೀಕ್ಷಿಸಲು ಲಕ್ಷಾಂತರ ಜನ ಸೇರ್ತಾರೆ. ನಾಗಲ ಮಡಿಕೆಯಲ್ಲಿ 7 ಎಡೆಯ ನಾಗರಕಲ್ಲು ಇದೆ. ಇದನ್ನು ತೀಟೆ ನಾಗಪ್ಪ ಎಂದು ಕರೀತಾರೆ. ತೀಟೆ ಎಂದರೆ ಚರ್ಮರೋಗ ವ್ಯಾಧಿ. ತೀಟೆ ನಾಗಪ್ಪನಿಗೆ ಪೂಜೆ ಮಾಡಿ ಹರಕೆ ಕಟ್ಕೊಂಡ್ರೆ ಚರ್ಮರೋಗ ವ್ಯಾಧಿ ನಿವಾರಣೆ ಆಗುತ್ತದಂತೆ. ಮಂಗಳವಾರ ಹಾಗೂ ಭಾನುವಾರದಂದು ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಈ ದೇವಸ್ಥಾನದಲ್ಲಿ ಆಗಾಗ ನಿಜ ಸರ್ಪ ಕಾಣಿಸ್ಕೊಂಡು ದರ್ಶನ ಕೊಡುತ್ತಂತೆ. ನಾವು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಕಿವಿ ಸೋರೋ ಅಂಥದ್ದು, ಕಿವಿ ನೋವು ಮತ್ತು ಚರ್ಮದ ಸಮಸ್ಯೆಗಳಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಮಕ್ಕಳಾಗ್ದೇ ಇರೋರು ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಹೋಗಿದ್ದೆ ಆದರೆ ಒಂದು 3-4 ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಚರ್ಮರೋಗ, ತುರಿಕೆ ಸಮಸ್ಯೆ ಇದ್ದರೆ ದೇವಸ್ಥಾನದ ಕಡೆಯಿಂದನೇ ನಿಮಗೆ ಪೂಜೆ ಮಾಡಿರೋ ಒಂದು ಕುಂಕುಮನ ಕೊಡ್ತಾರೆ. ನೀವು ಪ್ರತಿನಿತ್ಯ ಅದನ್ನು ಸ್ನಾನದಲ್ಲಿ ಬಳಸ್ಕೊಂಡ್ರೆ ಆದಷ್ಟು ಆ ಚರ್ಮರೋಗ ಕಮ್ಮಿ ಆಗುತ್ತೆ. ಮತ್ತು ನಾವು ಇಲ್ಲಿ ಪ್ರತಿ ವರ್ಷ ಬಂದು ನಾಗರು ಕೂಡ ಮಾಡ್ಕೊಂಡು ಹೋಗ್ತೇವೆ. ಜೊತೆಗೆ ಇಲ್ಲಿ ಡಿಸೆಂಬರ್ ಟೈಮಲ್ಲಿ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ನೀವು ಯಾರಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ನಿಮ್ಮಲ್ಲಿ ಯಾರಾದರೂ ಕಿವಿ ಸೋರೋ ಅಂಥದ್ದಂಥ ಏನಾದರೂ సమస్యಗಳಿದ್ರೆ ಬಂದು దేవస్థానంದಲ್ಲಿ పూజ ಮಾಡಿ హరకే ಹೊತ್ಕೊಂಡು ಹೋಗ್ಬೋದು. మేము 3 తరాల నుండి వస్తుంటాము. ఎప్పుడో సంవత్సరానికి ఒకసారి వస్తాము. ఆయన ఎప్పుడైనా కానీ మమ్మల్ని దేవుడు బాగా కాపాడతాడు చల్లగా. అనుకున్న కోరిక నెరవేరుతుంది. పిల్లుళ్ళు కాకుండా పెళ్ళిళ్ళైనా పుట్టింటికి తీపియడము, మనం ఫంక్షన్లు పెళ్ళిళ్ళు కళ్యాణం మన చేయడము, మనము 6 నెలలకు ఒకసారి సంవత్సరానికి ఒకసారి వచ్చి ఆయన నాగలమడు గని సుబ్రహ్మణ్యం స్వామిని ఆయన గొప్పగా దేవుడు సంవత్సరానికి ఒకసారి పరస జరుగుతుంది డిసెంబర్లో, వచ్చే నెలలో జరుగుతుంది. మళ్ళీ ఫస్ట్ చెట్టు జరుగుతుంది, మళ్ళీ 2 మారి చెట్టు జరుగుతుంది అనమాట. అట్లా సంవత్సరానికి ఒకసారి జరుగుతుంది పరస. ತೆಲುಗುಲಿ ನಾಗಲು ಅಂದ್ರೆ ಕನ್ನಡದಲ್ಲಿ ಸರ್ಪ ಅಂತ ಅರ್ಥ. ಮಡ್ಕ ಅಂದ್ರೆ ನೇಗಿಲು. ನಾವು ಹೊಲ ಉಳಕ್ ಯೂಸ್ ಮಾಡ್ತೀವಲ್ಲ ನೇಗಿಲು, ಅದನ್ನ ಮಡ್ಕ ಅಂತ ಅಂತಾರೆ. ಸೊ ನೇಗ್ಲಲ್ಲಿ ಹೊಲ ಉಳುವಾಗ ನಾಗರ ಮೂರ್ತಿ ಸಿಕ್ಕಿದ್ರಿಂದ ಈ ಜಾಗಕ್ಕೆ ನಾಗ್ಲು ಮಡ್ಕ ಅಂತ ಹೆಸರು ಬಂತು. ನೋಡೋರಲ್ಲ ನಾಗ್ಲು ಮಡ್ಕ ಹೇಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್